ಬಂಟ್ವಾಳದ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ವಾಪಸ್ ಮನೆಗೆ ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾನೆ ದಿಗಂತ್. ಯಾಕೆ ಹಾಗಾದ್ರೆ ವಾಪಸ್ ಮನೆಗೆ ಹೋಗೋಕೆ ಹಠ ಹಿಡಿತಾ ಇದ್ದಾನೆ? ಅವನು ಹಿಡಲಿಕ್ಕೆ ಬಹಳ ಕಷ್ಟಪಟ್ಟಿದ್ರು ಪೊಲೀಸರು. ಅವ್ರ ಕುಟುಂಬಸ್ಥರು ಕೂಡ ಬಹಳ ಆತಂಕಕ್ಕೊಳಗಾಗಿದ್ರು. ಅವನು ವಾಪಸ್ ಬಂದ, ಸದ್ಯಕ್ಕೆ ಬಾಲ ಮಂದಿರದಲ್ಲಿ ಇದ್ದಾನೆ. ಮನೆಗೆ ಹೋಗಲ್ಲ ಅಂತ ಪಟ್ಟು ಹಿಡಿದು ಬಿಟ್ಟಿದ್ದಾನಂತೆ. ಪಕ್ಕಾ ಪ್ರೀ ಪ್ಲಾನ್ ಮಾಡಿಯೇ ಮನೆ ಬಿಟ್ಟಿದ್ದ ವಿದ್ಯಾರ್ಥಿ ದಿಗಂತ್. ಪ್ಲಾನ್ ಮಾಡಿದ್ದ, ಬ್ಯಾಗ್ನಲ್ಲಿ ಬಟ್ಟೆಗಳನ್ನು ತುಂಬಿಸಿಕೊಂಡೇ ಮನೆ ಬಿಟ್ಟಿದ್ದ ಇವನು. ತನಿಖೆಯಲ್ಲಿ ಬಟ್ಟೆ ಶೂ ತೆಗೆದುಕೊಂಡು ಹೋಗಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಪ್ಯಾಕ್ ಮಾಡ್ಕೊಂಡು ಹೋಗಿದ್ದ. ದಿಗಂತ್ ಬಳಿ ಇದ್ದ ಬಟ್ಟೆ ಹಾಗೆ ಶೂ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಿಚಾರ ಗೊತ್ತಿದ್ರು ಪೊಲೀಸ್ ತನಿಖೆಯಲ್ಲಿ ಮನೆಯವರ ಸಹಕಾರವನ್ನು ಕೊಟ್ಟಿಲ್ಲ ಇವರು. ಯಾವ ವಿಚಾರವನ್ನು ಹೇಳಿಲ್ಲ ನೋಡಿ. ಈಗ ದಿಗಂತ್ ಏನಿದ್ದಾನೆ, ವಾಪಸ್ ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ. ದಿಗಂತ್ ಪತ್ತೆಯಾದರೂ ಕೂಡ ಪ್ರಕರಣದ ಬಗ್ಗೆ ಮತ್ತಷ್ಟು ಅನುಮಾನಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪೊಲೀಸರ ಬಳಿ ಹಠ ಹಿಡಿದು ಬಿಟ್ಟಿದ್ದಾನೆ ನೋಡಿ. ಅವತ್ತು ಮನೆ ಬಿಟ್ಟು ಹೋಗಿದ್ದ. ಅವನು ಹೋಗುವಾಗ 500 ರೂಪಾಯಿ ತೊಗೊಂಡು ಹೋಗಿದ್ದ. ಅಲ್ಲಿಂದ ರೈಲ್ವೆ ಟ್ರ್ಯಾಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಬಂಟ್ವಾಳದಲ್ಲಿ ಯಾರೋ ಒಂದು ಬೈಕ್ ಕೈ ಹೊಡೆದು ಅಲ್ಲಿಂದ ಮಂಗಳೂರಿಗೆ ಬಂದ. ರೈಲ್ವೆ ಹತ್ತಿ ಶಿವಮೊಗ್ಗ ಹೋದ. ಶಿವಮೊಗ್ಗದಿಂದ ಮೈಸೂರು ಬಂದ. ಮೈಸೂರಿಂದ ಕೆಂಗೇರಿ ಬಂದ. ಕೆಂಗೇರಿಯಿಂದ ನಂದಿ ಬೆಟ್ಟಕ್ಕೆ ಹೋದ. ಅಲ್ಲಿ ರೆಸಾರ್ಟ್ನಲ್ಲಿ 3 ದಿನ ಕೆಲಸ ಮಾಡಿ 3,000 ರೂಪಾಯಿ ಸಂಪಾದನೆ ಮಾಡ್ದ. ಮತ್ತೆ ವಾಪಸ್ ಉಡುಪಿಗೆ ಬಂದ. ಅಲ್ಲಿ ಬಟ್ಟೆ ಖರೀದಿ ಡಿ ಮಾರ್ಟಲ್ಲಿ ಏನೋ ಬಟ್ಟೆ ಇದೆ ಅಂತ ತೆಗೆದುಕೊಳ್ಳೋಕೆ ಹೋಗಿ ದುಡ್ಡಿರಲಿಲ್ಲ. ಆಮೇಲೆ ಸಿಬ್ಬಂದಿ ವಿಚಾರಿಸಿದಾಗ ಮತ್ತೆ ಬೆಳಕಿಗೆ ಬಂತು, ಪೊಲೀಸರಿಗೆ ಗೊತ್ತಾಯಿತು. ಇದೆಲ್ಲ ಅವನ ಟ್ರಾವೆಲ್ ಹಿಸ್ಟ್ರಿ. ಆದರೆ ಈಗ ಅವನು ಮೊದಲೇ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದಂತೆ. ಹಾಗಾದರೆ ಅವ್ರ ತಂದೆ ತಾಯಿ ಯಾಕೆ ಪೊಲೀಸರಿಗೆ ಮಾಹಿತಿ ಕೊಡಲಿಲ್ಲ? ಯಾಕೆ ಹೋಗಿದ್ದ ಇವನು? ಕಾರಣ ಗೊತ್ತಾಗಿರೋದು ಇಲ್ಲ, ಎಕ್ಸಾಮ್ ಭಯ. ಪರೀಕ್ಷೆಗೆ ಓದಿಲ್ಲ, ಹಾಗಾಗಿ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ, ಫೇಲ್ ಆಗ್ತೀನಿ ಅನ್ನುವಂಥ ಭಯಕ್ಕೆ ಅವನು ಮನೆ ಬಿಟ್ಟು ಹೋಗಿದ್ದಾನೆ ಅನ್ನುವಂಥ ಅನುಮಾನಗಳಿತ್ತು. ಆದರೆ ಈಗ ಬೇರೆ ಬೇರೆದ್ದೇ ಅನುಮಾನಗಳು ಕಾಡೋಕೆ ಶುರುವಾಗ್ತಾ ಇದೆ. ಪೊಲೀಸರಿಗೂ ಕೂಡ ಈ ಪ್ರಕರಣ ತಲೆನೋವಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ದಿಗಂತೇನೋ ಪತ್ತೆಯಾದ, ಆದರೆ ಮನೆಗೆ ವಾಪಸ್ ಹೋಗಲಿಕ್ಕೆ ಈತ ನಿರಾಕರಿಸ್ತಾ ಇದ್ದಾನೆ. ಮೊದಲು ಆರಂಭದಲ್ಲಿ ಸಾಕಷ್ಟು ಅನುಮಾನಗಳಿತ್ತು, ಮತ್ತೆ ಎಕ್ಸಾಮ್ ಭಯ ಅನ್ನುವಂಥದ್ದು ಗೊತ್ತಾಯಿತು. ಈಗ ಪೋಷಕರು ಅಸಹಕಾರವನ್ನು ಕೊಡ್ತಾ ಇದ್ದಾರೆ, ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನೋದು. ಅಂದರೆ ಈತ ಬೇಕು ಅಂತಲೇ ಮನೆ ಬಿಟ್ಟು ಹೋಗಬೇಕು ಅಂತಲೇ ಹೋಗಿದ್ದ, ಅಥವಾ ಅಲ್ಲಿ ಪೋಷಕರ ಒಂದು ಪಾತ್ರ ಇದರಲ್ಲಿ ಏನಿದೆ, ಪೊಲೀಸರಿಗೆ ತಲೆನೋವಾಗಿದೆ ಅನ್ನೋದು ಪ್ರಕರಣ ಇದು. ಪ್ರಭು, ನಿಜವಾಗ್ಲೂ ಯಾಕಂದ್ರೆ ಈ ಬಾಲಕ ನಾಪತ್ತೆಯಾದ ಸಂದರ್ಭ ಪೋಷಕರು ಕೊಟ್ಟಂತಹ ಮಾಹಿತಿ ಮತ್ತು ಅದರ ಹಿಂದೆ ಸುತ್ತಮುತ್ತ ಮೂಡಿದಂತಹ ಒಂದು ಅನುಮಾನಗಳಿಗೆ ಕಾರಣ ಏನು ಅಂದ್ರೆ, ಆತ ಮನೆಯಿಂದ ಹೋಗುವಂತ ಸಂದರ್ಭ ಸಾಮಾನ್ಯವಾಗಿ ಮನೆಯಿಂದ ಓಡಿ ಹೋಗುವವರು ಯಾವ ತರ ಪ್ರಕ್ರಿಯೆ ಮುಂದಾಗ್ತಾರೆ ಆ ರೀತಿಯ ಪ್ರಕ್ರಿಯೆಗೆ ಆತ ಮುಂದಾಗಿರ್ಲಿಲ್ಲ. ಅಂದ್ರೆ ಮನೆಯಿಂದ ಹೋಗ್ಬೇಕಾದ್ರೆ ಬಟ್ಟೆ ಬರನೆಲ್ಲ ತೆಗೆದುಕೊಂಡು ಹೋಗಿರ್ಲಿಲ್ಲ, ಕೇವಲ 500 ರೂಪಾಯಿ ಹಣ ಮಾತ್ರ ಇತ್ತು, ಮೊಬೈಲ್ ಅನ್ನ ಬಿಟ್ಟು ಹೋಗಿದ್ದ, ಈ ತರ ಮಾಹಿತಿಯನ್ನೆಲ್ಲ ಪೋಷಕರು ಕೊಟ್ಟಿದ್ರು. ಹಾಗಾಗಿ ಅನೇಕ ಜನರಿಗೆ ಇದು ಅನುಮಾನ ಕಾರಣವಾಯಿತು. ಸಾಕಷ್ಟು ನಾಪತ್ತೆ ಕೇಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ. ಆದರೆ ದಿಗಂತ್ ನಾಪತ್ತೆ ಕೇಸ್ ಯಾಕಿಷ್ಟು ಸದ್ದು ಮಾಡ್ತು ಅಂತ ಹೇಳಿದ್ರೆ, ಅದರ ಸುತ್ತ ಮೂಡಿದಂತ ಇಂತಹ ಅನುಮಾನಗಳು ಮತ್ತು ಆತ ನಾಪತ್ತೆಯಾದಂತಹ ರೀತಿ. ಡ್ರಗ್ಸ್ ಮಾಫಿಯಾ ಇದೆಯಾ, ಅನ್ಯಮತೀಯರ ಕೈವಾಡ ಇದೆಯಾ, ಮಂಗಲಮುಖಿ ಗ್ಯಾಂಗ್ ಇದೆಯಾ, ಈ ತರ 10 ಹಲವು ಅನುಮಾನಗಳು ಮೂಡಿತ್ತು ಮತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಪ್ರಕರಣ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಇದರ ವಿರುದ್ಧ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಆದರೆ ಇದೀಗ ಈತ ಪತ್ತೆಯಾದ ಬೆನ್ನಲ್ಲೇ ಪೊಲೀಸರು ಮಾಹಿತಿಯನ್ನ ಕೊಡ್ತಾರೆ, ಆತ ಪರೀಕ್ಷೆಯ ಭಯದಿಂದಾಗಿ ನಾಪತ್ತೆಯಾಗಿದ್ದ ಅಂತ. ಆದ್ರೆ ಇನ್ನಷ್ಟು ತನಿಖೆಯನ್ನ ಮಾಡುವಂತ ಸಂದರ್ಭ, ಈತ ಮನೆಯಿಂದ ಹೋಗುವಂತ ಸಂದರ್ಭ ಖಾಲಿ ಕೈಯಲ್ಲಿ ಹೋಗಿರ್ಲಿಲ್ಲ, ಕೇವಲ 500 ರೂಪಾಯಿ ಹಿಡ್ಕೊಂಡು ಮಾತ್ರ ಈತ ಹೋಗಿರ್ಲಿಲ್ಲ. ಮನೆಯಿಂದ ಹೋಗುವಾಗ ಒಂದಿಷ್ಟು ಬಟ್ಟೆ ಬರೆಯನ್ನು ಕೂಡ ಈತ ತೆಗೆದುಕೊಂಡು ಹೋಗಿದ್ದಾನೆ, ಬ್ಯಾಗ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾನೆ. ಆದ್ರೆ ಪೋಷಕರ ಬಳಿ ಈ ವಿಚಾರವನ್ನ ಕೇಳಿದಂತ ಸಂದರ್ಭ ಪೋಷಕರು ಈ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ ಅನ್ನುವಂಥ ವಿಚಾರ ಈಗ ಸದ್ಯ ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಒಂದು ವಿಚಾರವನ್ನ ನೀಡಿ ತನಿಖೆಗೆ ಸಹಕಾರವನ್ನ ಪೋಷಕರು ಕೊಟ್ಟಿಲ್ಲ ಅನ್ನುವಂಥ ಮಾತು ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಇದರೊಂದಿಗೆ ಈಗ ಸದ್ಯ ಆತ ಪೊಲೀಸರ ವಶದಲ್ಲಿದ್ದಾನೆ. ನೀನು ವಾಪಸ್ ಮನೆಗೆ ಹೋಗ್ತೀಯ ಅಂತ ಕೇಳಿದ್ರೆ ಆತ ಮನೆಗೆ ಹೋಗೋದಕ್ಕೂ ಕೂಡ ತಯಾರಿಲ್ಲ, ನಾನು ಮನೆಗೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಕೇವಲ ಪರೀಕ್ಷೆಯ ಭಯವೇ ಕಾರಣವಾಗಿದ್ರೆ ಆತ ಈ ರೀತಿಯ ವರ್ತನೆಯನ್ನ ಯಾಕೆ ತೋರ್ತಾ ಇದ್ದಾನೆ? ಮತ್ತು ಆತ ಮನೆಯಿಂದ ಹೋಗ್ಬೇಕಾದ್ರೆ ಬಟ್ಟೆ ಬರೆಯನ್ನೆಲ್ಲ ತೆಗೆದುಕೊಂಡು ಹೋಗಿದ್ರು ಕೂಡ ಪೋಷಕರು ಯಾಕೆ ಈ ವಿಚಾರವನ್ನ ಮುಚ್ಚಿಟ್ರು ಅನ್ನುವಂಥದ್ದು ಈಗ ಮತ್ತೊಂದು ಆಯಾಮದಲ್ಲಿ ಒಂದು ರೀತಿಯ ಕುತೂಹಲಗಳಿಗೆ ಮತ್ತು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಈ ವಿಚಾರವನ್ನು ತನಿಖೆಯಿಂದ ಬೆಳಕಿಗೆ ತಂದಿದ್ದಾರೆ ಮತ್ತು ಪೋಷಕರನ್ನು ಕೂಡ ಇನ್ನಷ್ಟು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಈ ಪೋಷಕರು ಮತ್ತು ದಿಗಂತ್ ನಡುವೆ ಏನಾದರೂ ವೈಮನಸ್ಸು ತುಂಬಾ ತಾರಕಕ್ಕೇರಿತ್ತಾ? ಇದರಿಂದ ಏನಾದರೂ ಈತ ಡಿಪ್ರೆಷನ್ಗೆ ಒಳಗಾಗಿದ್ನಾ?
ಮನೆಯವರಿಂದ ಈತನಿಗೆ ಏನಾದರೂ ಅಂದ್ರೆ ಬೇರೆ ರೀತಿಯ ಟೆನ್ಷನ್ಸ್ ಏನಾದರೂ ಕ್ರಿಯೇಟ್ ಆಗಿತ್ತ, ಹೀಗೆ ಹಲವು ಅನುಮಾನಗಳಿಗೆ ಇದು ಕಾರಣವಾಗ್ತಾ ಇದೆ. ಯಾಕಂದ್ರೆ ಈ ರೀತಿಯ ಒಂದು ಗಂಭೀರ ಪ್ರಕರಣ ಮುನ್ನೆಲೆಗೆ ಬಂದಂತ ಸಂದರ್ಭ ಎಲ್ಲಾ ವಿಚಾರವನ್ನ ಕೂಡ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಪೊಲೀಸರ ಬಳಿ ಪೋಷಕರು ಹೇಳಬೇಕಾಗಿತ್ತು. ಆದ್ರೆ ಇಲ್ಲಿ ಪೋಷಕರು ಈ ವಿಚಾರವನ್ನ ಯಾಕೆ ಮುಚ್ಚಿಟ್ರು ಅನ್ನುವಂಥದ್ದೇ ಸದ್ಯ ಒಂದು ಅನುಮಾನ. ಮತ್ತು ಇದರೊಂದಿಗೆ ಬಾಲಕನನ್ನ ಯಾವ ರೀತಿ ಮನವೊಲಿಸಿದ್ರು ಕೂಡ ಆತ ಮನೆಗೆ ಹೋಗೋದಕ್ಕೆ ಈಗ ಒಪ್ತಾ ಇಲ್ಲ. ಇದು ಕೂಡ ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣ ಏನಿದೆ ಒಂದು ರೀತಿ ಪೊಲೀಸ್ ಇಲಾಖೆಗೆ ಬಹಳ ಕಗ್ಗಂಟಾಗ್ತಾ ಇರುವಂತದ್ದು. ಹಾಗಾಗಿ ಬಾಲಕನ ಮನವೊಲಿಸುವಂತ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದೆ. ಮತ್ತೆ ದಿಗಂತ ಪೋಷಕರ ಮನೆಗೆ ಹೋದ್ರು ಕೂಡ ಇಂಥ ಒಂದು ನಿರ್ಧಾರಕ್ಕೆ ಆತ ಬರಬಾರ್ದು, ಇಂಥ ಒಂದು ಅಚಾತುರ್ಯಕ್ಕೆ ಆತ ಕೈ ಹಾಕಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಆತನಿಗೆ ಬಹಳಷ್ಟು ಮನವೊಲಿಸುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ. ಪ್ರಭು, ಅಂದರೆ ಆದಿತ್ಯ, ಆರಂಭದಲ್ಲಿ ಆತ ಚಪ್ಪಲಿ ಟ್ರ್ಯಾಕಲ್ಲಿ ಬಿಟ್ಟೋಗಿದ್ದ, ಅದಕ್ಕೆ ರಕ್ತ ಮೆತ್ಕೊಂಡಿತ್ತು. ಹೀಗೆ ಅವನ ಒಂದು ಪ್ರಜ್ಞೆ ಏನಿದೆ, ಸಾಕ್ಷಿ ಯಾವುದು ಕೂಡ ಗೊತ್ತಾಗಬಾರ್ದು ಅಥವಾ ಸಾಕ್ಷಿ ಡೈವರ್ಟ್ ಮಾಡಲಿಕ್ಕೆ, ಅಂದರೆ ಪೊಲೀಸರ ದಿಕ್ಕು ತಪ್ಪಿಸಲಿಕ್ಕೆ ಕೆಲವು ಪ್ರಯತ್ನಗಳನ್ನು ಆತ ಮಾಡಿದ್ದ ಅಂಥೇಳಿ. ಹಾಗಾಗಿನೇ ಈತ ವ್ಯವಸ್ಥಿತವಾಗಿಯೇ ಬಟ್ಟೆ ಬರೆಯೆಲ್ಲ ತುಂಬಿಕೊಂಡು ಹೋಗಿರೋದನ್ನು ನೋಡ್ತಾ ಇದ್ದರೆ ಕಂಪ್ಲೀಟಾಗಿ ಮನೆಯವರಿಂದ ದೂರ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಏನಾದರೂ ಇತ್ತಾ ಅಂಥೇಳಿ. ಬಟ್ ಇನ್ನೊಂದು ಅನುಮಾನ ಕಾಡ್ತಾ ಇದೆ, ಅವನು ಈಗ ಮೈಸೂರು, ಶಿವಮೊಗ್ಗ, ಇಲ್ಲಿ ಕೆಂಗೇರಿ, ನಂದಿ ಬೆಟ್ಟಕ್ಕೆ ಬಂದು ಇಲ್ಲೆಲ್ಲ ಕೆಲಸ ಮಾಡಿ ಮತ್ತೆ ವಾಪಸ್ ಉಡುಪಿಗೆ ಯಾಕೆ ಹೋದ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಇದೆ ಅಂತ. ಪ್ರಭು, ನಿಜವಾಗ್ಲೂ ಆತ ಹೋಗಿದಂತ ರೀತಿಯನ್ನು ನೋಡಿದಂತ ಸಂದರ್ಭ, ಈಗ ಬೆಳಕಿಗೆ ಬರುವಂತ ವಿಚಾರಗಳನ್ನ ನೋಡ್ತಾ ಇರುವಂತ ಸಂದರ್ಭ, ಆತ ಬಹಳ ವ್ಯವಸ್ಥಿತವಾಗಿ ಮನೆ ಬಿಟ್ಟು ನಾನು ಹೋಗ್ಬೇಕು, ನಾನು ಇಲ್ಲಿ ವಾಪಸ್ ಬರಬಾರ್ದು ಅನ್ನುವಂಥ ದೃಢ ನಿರ್ಧಾರವನ್ನ ಮಾಡಿ ಆತ ಮನೆ ಬಿಟ್ಟು ಹೋದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತು ಆತ ರೈಲ್ವೆ ಟ್ರ್ಯಾಕ್ ಅಲ್ಲೂ ಕೂಡ ಒಂದು ಪ್ರಕರಣದ ಡೈವರ್ಟ್ ಮಾಡುವಂತದ್ದು, ಪ್ರಕರಣದ ಹಾದಿ ತಪ್ಪಿಸುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿರುವಂತದ್ದು ನಮ್ಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಅಲ್ಲಿ ತನಕ ಆತನ ಚಪ್ಪಲಿಯನ್ನು ಹಾಕೊಂಡು ಹೋಗಿದ್ದ, ಮತ್ತೆ ಬೇರೆ ಶೂ ಅನ್ನು ಹಾಕಿ ಆತ ಬೈಕ್ ಹಿಡಿದು ಮಂಗಳೂರು ಹೋಗಿದ್ದಾನೆ, ಬೆಂಗಳೂರಿಗೆ ಹೋಗಿದ್ದಾನೆ, ಬೇರೆ ಬೇರೆ ಕಡೆ ಸುತ್ತಾಡಿ ಮತ್ತೆ ಊರಿಗೆ ಬಂದಿದ್ದಾನೆ. ಊರಿಗೆ ಬಂದರೂ ಕೂಡ ಆತ ಮನೆಗೆ ಹೋಗಿಲ್ಲ. ಆತನ ಗಮನಕ್ಕೂ ಕೂಡ ಬಂದಿದೆ ಈ ಪ್ರಕರಣ ಎಷ್ಟರ ಮಟ್ಟಿಗೆ ಈಗ ಗಂಭೀರ ಸ್ವರೂಪವನ್ನ ಪಡೆದಿದೆ ಅನ್ನುವಂಥದ್ದು. ಆತನ ಪೋಷಕರು ಕೂಡ ಎಷ್ಟು ಆತಂಕಕ್ಕೀಡಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಆತನ ಗಮನಕ್ಕೆ ಬಂದಿತ್ತು ಕೂಡ ಆತ ಮತ್ತೆ ಪೋಷಕರನ್ನ ಸಂಪರ್ಕ ಮಾಡುವಂಥದ್ದು, ನಾನು ತುಂಬಾ ಸೇಫ್ ಆಗಿದ್ದೀನಿ ಅಥವಾ ನನ್ಗೇನು ಆಗಿಲ್ಲ ಅನ್ನುವ ರೀತಿಯ ಯಾವುದೇ ಒಂದು ವಿಷಯವನ್ನ ಮುಟ್ಟಿಸೋದಕ್ಕೂ ಕೂಡ ಆತನಲ್ಲಿ ಮನಸ್ಸೇ ಇರಲಿಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟದಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಉಡುಪಿಯ ಡಿ-ಮಾರ್ಟ್ ನಲ್ಲಿ ಆತ ಶಾಪಿಂಗ್ ಮಾಡ್ತಾ ಇದ್ದಂತಹ ಒಂದು ವಿಡಿಯೋವನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಒಂದು ಆತಂಕ ಇಲ್ಲದೆ, ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಆತ ಶಾಪಿಂಗ್ ಮಾಡ್ತಾ ಇದ್ದ. ಇದನ್ನ ಗಮನಿಸಿದ ಸಂದರ್ಭ ಎಲ್ಲೋ ಒಂದು ಕಡೆ ಆತನ ಮನೆಯಿಂದ ದೂರವಾಗಬೇಕು ಅನ್ನುವಂತ ದೃಢ ನಿರ್ಧಾರವನ್ನ ಮಾಡಿದ್ದ ಅನ್ನುವಂಥದ್ದು ಮೇಲ್ನೋಟ ಕಂಡು ಬರುತ್ತೆ. ಮತ್ತು ಕೇವಲ ಪರೀಕ್ಷೆಯ ಭಯ ಅಂತ ಆಗಿದ್ರೆ ಈ ರೀತಿಯ ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯನಾ? ಈ ರೀತಿಯೆಲ್ಲ ಪ್ಲಾನ್ ಮಾಡೋದಕ್ಕೆ ಸಾಧ್ಯನಾ? ಬಟ್ಟೆ ಬರೆಯನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗುವಂಥದ್ದು ಸಾಧ್ಯನಾ? ಮತ್ತು ಈಗ ಪೊಲೀಸರು ಮನವೊಲಿಸಿದ್ರು ಕೂಡ ಮತ್ತೆ ನಾನು ಪೋಷಕರ ಹತ್ರ ಹೋಗೋದಿಲ್ಲ, ನನ್ನ ಮನೆಗೆ ನಾನು ವಾಪಸ್ ಹೋಗೋದಿಲ್ಲ ಅಂತ ಹಠ ಹಿಡಿಯೋದಕ್ಕೆ ಸಾಧ್ಯನಾ? ಹೀಗೆ ಹಲವು ಆಯಾಮಗಳಲ್ಲೂ ಕೂಡ ಅನುಮಾನಗಳು ಮೂಡ್ತಾ ಇದೆ. ಹಾಗಾಗಿ ಇದನ್ನೊಂದು ಇತ್ಯರ್ಥಗೊಳಿಸಿ ಮತ್ತು ಇವರ ನಡುವೆ ಏನಾದರೂ ವೈಮನಸ್ಸು ಅಥವಾ ಈತನಿಗೇನಾದರೂ ಅಸಮಾಧಾನ ಇದ್ರೂ ಕೂಡ ಅದನ್ನು ಸಮಾಧಾನಪಡಿಸಿ ಆತನಿಗೆ ವಿಶ್ವಾಸವನ್ನ ಭರಿಸಿ ಮತ್ತೆ ಆತ ಪೋಷಕರತ್ತ ಹೋಗುವಂತ ರೀತಿಯಲ್ಲೂ ಕೂಡ ಈಗ ಕೆಲಸಗಳನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ. ಅಕಸ್ಮಾತ್ ಆತ ಮನೆಗೆ ಹೋದ್ರೂ ಕೂಡ ಮತ್ತೆ ಇಂಥದ್ದೇ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಯಾವುದೇ ರೀತಿಯ ಒಂದು ಅಚಾತುರ್ಯಗಳು ಸಂಭವಿಸದೇ ಇರುವಂತಹ ನಿಟ್ಟಿನಲ್ಲೂ ಕೂಡ ಒಂಚೂರು ಜಾಗೃತಿ ವಹಿಸಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ, ತಮ್ಮೆಲ್ಲ ಮಾಹಿತಿಗಾಗಿ.